ಭಂಡಾರಿ ಸರ್, ನಮಗೊಂದು ಸಣ್ಣ ಪುಟ್ಟ ಗಾಯ ಆದರೂ ಕೂಡ ನಾವು ಅಪ್ಪ ಅಮ್ಮನ ನೆನಪು ಮಾಡ್ಕೋತೀವಿ, ಅಪ್ಪ ಅಮ್ಮ ಅಂತೀವಿ. ಆದರೆ ಆ ಗಡಿಯಲ್ಲಿ ಎದೆಗೆ ಎದೆ ಕೊಟ್ಟು ಬಂದೂಕನ್ನ ತಲೆಗಿಟ್ಟರೂ ಕೂಡ ದೇಶ ಅಂತೇಳಿ ಹೇಳುವಂಥ ಆ ಯೋಧರ ಮನಸ್ಥಿತಿ ಅಂತದ್ದು. ಭಂಡಾರಿ ಸರ್, ಅದೇ ನೋಡಿ, ನಾನು ಇವರು AVM ಮುರಳಿಯವರು ತುಂಬ ವಿವರವಾಗಿ ಹೇಳಿದರು. ನಾನು ಸ್ವಲ್ಪ ಆರ್ಮಿಯ ಬಗ್ಗೆ ಹೇಳ್ತೇನೆ. ನಾವು ಇರುವಾಗ ನಾವು ಎಲ್ಲಿವರೆಗೆ ನಾವು ಹೆದರುತ್ತಿದ್ದೇವೆ ಅಂದರೆ, ನಮಗೆಲ್ರಿಗೂ ಗೊತ್ತುಂಟು ಚೈನಾ ನಮ್ಮ ಎನಿಮಿ. ಆದರೆ ನಾವು ಓಪನ್ ಆಗಿ ಹೇಳಲಿಕ್ಕಿಲ್ಲ. ಆಗ ಪಾಕಿಸ್ತಾನದವನು ಬಂದು ನಮ್ಮ ತಲೆ ಕಟ್ಟು ಹೋಗ್ತಾನೆ, ನಮಗೆ ಮಾಡಬೇಕಾದ್ರೆ ಅಲ್ಲಿಂದ ಮೇಲಿಂದ ಪರ್ಮಿಷನ್ ಬೇಕು, ಗೊತ್ತಾಯ್ತಲ್ಲ, ಏನಿಲ್ಲ. ಈಗ ಮುಂಚೆ ನಮ್ಮ ತಾಕತ್ತೂ ಇರಲಿಲ್ಲ, ನಾವು ಇದು ನಮ್ಮ ಪ್ರಿಪ್ರೇಷನ್ನು ಇರಲಿಲ್ಲ. ನಾವು ರೋಡು ಅದು ಇದೆಲ್ಲ ನಮ್ಮ ಬಾರ್ಡರ್ನಲ್ಲಿ ರೋಡ್ ಇಲ್ಲ. ರೋಡ್ ಮಾಡಬೇಕಾದ್ರೆ ಅವನ ಹತ್ರ ಚೈನಾ ಪರ್ಮಿಷನ್ ಬೇಕು, ಅವನು ಬಿಡೋದಿಲ್ಲ. ಈಗ ಹಾಗೆ ಅಲ್ಲ, ನಮಗೊಂದು ಒಳ್ಳೆ ಲೀಡರ್ ಸಿಕ್ಕಿದ್ದಾರೆ. ಎಲ್ಲ ಯಾವುದನ್ನೂ ಇಲ್ಲ, ಇದು ಚೆಸ್ಟ್ ಇದು ಮಾಡಿ ಚೈನಾಕ್ಕೆ ಚಾಲೆಂಜ್ ಕೊಡ್ತೇವೆ ಅಂಥ ಪರಿಸ್ಥಿತಿ ಈಗ ಬಂದುಂಟು ಎಲ್ಲದರಲ್ಲೂ. ಇದು ಜಸ್ಟ್ ಬರೀ ಚರ್ಚೆಗೆ ಬರೋದಲ್ಲ, ವಿ ಗಾಟ್ ದಟ್ ಪವರ್, ಗೊತ್ತಾಗಲ್ಲ. ಅದು ಯೋಚನೆ ಉಂಟು. ಅದಕ್ಕೋಸ್ಕರ ಅವನು ನಂಬರ್ 2 ಯೋಚನೆ ಮಾಡ್ತಾನೆ, ಕೈ ಹಾಕುವುದ ಬೇಡುವ. 2-3 ಆಯಿತು. ದಲ್ವಾನ್ ಇದರಲ್ಲಿ ಆಯಿತು, 2 ಕಡೆಯಲ್ಲಿಯೂ 2-3 ಕಡೆಯಲ್ಲಿ ಆಯಿತು. ದಲ್ವಾನು ಅಲ್ಲಿಯೂ ಅಷ್ಟೇ. ಅವರು ಹೋದಾಗ ನೋಡಲಿಕ್ಕೆ ಹೋದಾಗ ಅವರು ಸಡನ್ಲಿ ಅಟ್ಯಾಕ್ ಮಾಡಿದರು. ಅದು ಅವರು ಕಮಾಂಡೋ ಚೇಂಜ್ ಮಾಡಿ ಇಟ್ಟು ಅಟ್ಯಾಕ್ ಮಾಡಿದರು. ಆಗ ಮುಂಚಿನ ಪರಿಸ್ಥಿತಿ ಆಗ್ತಿದ್ದರೆ ಡೆಲ್ಲಿಗೆ ರಿಂಗ್ ಮಾಡಿ ಅಲ್ಲಿಂದ ಪರ್ಮಿಷನ್ ತಗೊಂಡು ನಾವು ಮಾಡಬೇಕಿತ್ತು. ಇದು ಹಾಗೆ ಅಲ್ಲ, ಒಮ್ಮೆ ಬಿದ್ದರು, ಹುಚ್ಚಿರಾಗೆ ಬಿದ್ದುಬಿಟ್ಟು ನಮ್ಮದು 20 ಜನರು, ನಮ್ಮ ಹತ್ರ ಹತ್ಯಾರ ಇರಲಿಲ್ಲ, ಪ್ರಿಪೇರ್ ಇರಲಿಲ್ಲ. ಆ ಸರ್ಪ್ರೈಸ್ ಅಟ್ಯಾಕನ್ನು ಅಂದರೆ ಅವರ CO ಕೆಳಗೆ ಬಿದ್ದರು. ಒಮ್ಮೆ CO ಬಿದ್ದಾಗ ಎಲ್ಲರಿಗೂ ಹುಚ್ಚಿ ಹಿಡಿದ ಹಾಗೆ ಏನೆಲ್ಲ ಮಾಡಿದ್ರು ಅಂತ ಗೊತ್ತಾಗೋದಿಲ್ಲ. ಅವರ ಅಪ್ಪನನ್ನೇ ಹೊಡೆದು ಬಿಟ್ಟು 40-45 ಜನರನ್ನು ಹೊಡೆದ್ರು ಅಲ್ಲಿ, ಗೊತ್ತಾಯ್ತಲ್ಲ. ನಮ್ಮ ಮತ್ತು ಚೈನಾದ್ದು ಮತ್ತು ನಮ್ಮದು ಡಿಫ್ರೆನ್ಸ್ ಅಂದರೆ ನಾವೆಲ್ಲ ವಾಲಂಟಿಯರ್ಸು, ಅಲ್ಲಿ ಹಾಗೆ ಅಲ್ಲ, ಬೈ ಆರ್ಡ್ರ್ ಬರ್ಬೋದು. ಹೀಗೆ ನಮ್ದು ಈಗ ಒಳ್ಳೆ ಇಕ್ವಿಪ್ಮೆಂಟ್ ಎಲ್ಲ ನೋಡಿ, ಇದು ಎಲ್ರಿಗೂ ಗೊತ್ತಾಗೋದಿಲ್ಲ. ಡಿಫೆನ್ಸಿಗೆ ಎಷ್ಟು ಖರ್ಚಾಗುಂಟು ಅಂತ ಗೊತ್ತಾಗೋದಿಲ್ಲ. ಇಷ್ಟೆಲ್ಲ ಇದಾಗ್ತಾ ಹೋಗ್ತಾ ಉಂಟು. ಆದರೆ ನಮ್ಮ ಒಳಗೆ ಈಗ ಮುಂಚೆ 71 ವಾರ್ನಲ್ಲಿಯೂ ಅಷ್ಟೇ, ಇಂದಿರಾ ಗಾಂಧಿ ತೆಗೆಯುವಾಗ ಡಿಸ್ಟೆನ್ಸ್ ಯಾರೂ ಒಪೋಸಿಟ್ ಇಲ್ಲ. ಒಪೋಸಿಷನ್ ಪಾರ್ಟಿ ಇವರು ವಾಜಪೇಯಿ ಹೇಳಿದರು, ಇವರು ದೇವಿ ಅಂಥೇಳಿ, ಏನು ಇದು ದುರ್ಗಾ ಅಂತೇಳಿ. ಅಂದರೆ ಅಪ್ರಿಷಿಯೇಟ್ ಮಾಡಬೇಕು, ನಮ್ಮ ದೇಶಕ್ಕೆ ಯಾವುದು ಒಳ್ಳೆಯದೋ ಅಪ್ರಿಷಿಯೇಟ್ ಮಾಡಬೇಕು. ಆದರೆ ಈಗಿನ ಸಿಚುವೇಶನ್ ಎಂಥದ್ದು, ನೀವು ಯಾರಾದರೂ ಒಳ್ಳೆಯದು ಮಾಡಲಿಕ್ಕೆ ಹೋದರೆ ಅದನ್ನು ಕ್ರಿಟಿಸೈಸ್ ಮಾಡು, ಹೊರಗಿನ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಉಲ್ಟಾ ಮಾಡು. ಅಲ್ಲಿ ಈಗ ನಮ್ಮ ದೇಶಕ್ಕೆ ಈಗ ಮೋದಿ ಆದ್ರಿಂದ ಬಚಾವಾದರು. ಈಗ ಇದು ರಷ್ಯಾದಿಂದ ಆಲ್ರೆಡಿ ನಮಗೆ ಅಲರ್ಟ್ ಕೊಟ್ಟಿದ್ದಾರೆ 6 ತಿಂಗಳು ಮೊದಲು. ಬಾಂಗ್ಲಾದೇಶಕ್ಕೆ ಕೊಟ್ಟಿದ್ದಾರೆ, ಅವರು ಅಷ್ಟು ಸೀರಿಯಸ್ ತಗೊಳ್ಳಿಲ್ಲ. ಇವರನ್ನು ಈಗ ತೆಗಿಲಿಕ್ಕೆ ಸಕ್ಸಸ್ ಆಗ್ತಿತ್ತು, ಏನೋ ಇವರ ಕೆಲವು ಇದರಿಂದಾಗಿ ಸ್ಟಾಪ್ ಆಯಿತು ಅಲ್ಲದೆ, ಆದರೆ ಎಫೆಕ್ಟ್ ಆಗುಂಟು. ಎಲ್ಲ ನಾವು ಫಾರಿನ್ನಲ್ಲಿಯೂ ಮತ್ತು ಇಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ನಮ್ಮದು ಎನಿಮಿ ಇದ್ದಾರೆ. ಅವರಿಗೊಂದು ದೇಶ ಬೇಡ, ಅವರ ಇಂಡಿವಿಜುವಲ್ ಸೆಲ್ಫ್ ಇಂಟ್ರೆಸ್ಟ್ ಮಾತ್ರ ಇರೋದು. ಇವರು ಈಗ ನೋಡಿ, ನೀವು ಇಷ್ಟೆಲ್ಲ ಉಂಟಲ್ಲ, ಎಲ್ಲ ನಮ್ಮ ಹೊರಗೆ ಹೋಗ್ಬಿಟ್ಟು ಇದು ಹೇಳ್ತಾನೆ. ನಾವು ಈಗ ಹೆಚ್ಚು ಮಾಡಿ ನಾವು ನಾಟ್ ಓನ್ಲಿ ಮುಂಚೆ ಇಲ್ಲಿಂದ ಬಂದುಬಿಟ್ಟು ನಮ್ಮ ಪಾಕಿಸ್ತಾನ ಹೇಳ್ತಾನೆ, ನೀವು ನಮಗೆ ಹೊಡಿಬೇಕಾದ್ರೆ ನೀವು ಪರ್ಮಿಷನ್ ಬೇಕು. ಈಗ ಹಾಗೆಲ್ಲ ನಮ್ಮ ಸರ್ಜಿಕಲ್ ಸೈಟು ಅದಿದ್ದು ಆಗಿಬಿಟ್ಟು ತುಂಬ ಎಫೆಕ್ಟ್ ಆಗುಂಟು. ಎಸ್, ಬೌಂಡ್ರಿ ನಮಗೇ ಅಲ್ಲ, ನೀವು ಕ್ರಾಸ್ ಆದರೆ ನಾವು ಕ್ರಾಸ್ ಮಾಡ್ತೇವೆ ಅಂತೇಳಿ ಎಲ್ಲ ಕಡೆಯಲ್ಲೂ ಮಾಡಿದ್ದೇವೆ, ಗೊತ್ತಾಯ್ತಲ್ಲ. ಆದರೂ ಈಗ ನಾರ್ತ್ ಈಸ್ಟ್ನಲ್ಲಿಯೂ ಎಲ್ಲ ಪ್ರಾಬ್ಲಮ್ ಇದು ಕ್ರಿಯೇಟೆಡ್ಡು. ಇವರು ಆದಷ್ಟು ಸಾಲ್ವ್ ಮಾಡಲಿಕ್ಕೆ ನೋಡ್ತಾರೆ, ಸಾಲ್ವ್ ಆಗಬೇಕಂತೇಳಿ ಆಗಬಾರ್ದು ಅಂತೇಳಿ ಮಾಡೋರಿದ್ದಾರೆ. ಅದು ನಮ್ಮ ಪರಿಸ್ಥಿತಿ ಇರೋದು. ಭಂಡಾರಿ ಸರ್, ನಾನು ಇನ್ನಿಬ್ಬರನ್ನು ಮಾತನಾಡ್ಸೋಕೆ ಮುಂಚೆ ನೀವು ಮಾತಿನ ನಡುವೆ ನಂಗೊಂದು ಚಿಕ್ಕ ಸಂದೇಹ. ಅಂದರೆ ಗಡಿಯ ಒಳಗೆ ಬಂದು ನುಗ್ಗಿ ಅಟ್ಯಾಕ್ ಮಾಡೋ ಬೇರೆ ದೇಶದ ಅಂದರೆ ಶತ್ರು ದೇಶದ ಸೈನಿಕರನ್ನ ಹೊಡೆದುರುಳಿಸುವ ಸಾಮರ್ಥ್ಯ ಇದ್ರೂ ಕೂಡ ರಾಜಕೀಯ ಆಜ್ಞೆಗಳು ಸೈನಿಕರನ್ನ ಎಷ್ಟೋ ಬಾರಿ ಕಟ್ಟಾಕಿದ ಉದಾಹರಣೆಗಳು ನಾವು ನೋಡಿದ್ದೀವಿ. ನೀನು ಇದು ನಮ್ಮ ಭಾರತದ ಗಡಿ, ಇಲ್ಲಿಂದ ಒಳಗೆ ಬರ್ಲಿಕ್ಕೆ ನಿಂಗೆ ಧೈರ್ಯ ಬೇಕು ಅಂತ ಹೇಳಬೇಕು ಅಂದರೆ ಈ ರಾಜಕೀಯ ಪರಿಸ್ಥಿತಿಗಳು ಎಷ್ಟು ಮುಖ್ಯ ಆಗುತ್ತೆ. ಅದರಲ್ಲೂ ಸೈನಿಕರ ಆ ಮನಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ರಾಜಕೀಯ ವಿದ್ಯಮಾನಗಳಲ್ಲಿ ಶುದ್ಧತೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿ. ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಮುಂಚಿನ ಗೌರ್ಮೆಂಟ್ ಇರುವಾಗ JNKಯಲ್ಲಿ 2-3 ಜನರು ಇದು ಜೀಪ್ನಲ್ಲಿ ಬರ್ತಿದ್ರು. ಎಲ್ಲ ಗೇಟ್ನಲ್ಲಿ ಅವರು ಪಾಸ್ ಆದೋದ್ರು, ನಿಲ್ಲಿಲ್ಲ. ಲಾಸ್ಟಿಗೆ ಆಗುವಾಗ ಅವನು ಶೂಟ್ ಮಾಡಿದ. ಸಪೋಸ್ ಟು ಬಿ ಅವರು ಹಾಗೆ ಚೆಕ್ ಮಾಡಿ ಹೋಗಬೇಕಿತ್ತು. ಆಯಿತು, ಅಲ್ಲಿ ಆಡಿದ ಆಫೀಸರು ಮತ್ತು ಆ ಜವಾನರನ್ನು ಟೇಕನ್ ಟು ಟಾಸ್ಕ್, ಅವರಿಗೆ ಶಿಕ್ಷೆ ಆಯಿತು.
ಮುಂಚಿನ ಇದರಲ್ಲಿ ಇವರು 100% ಕರೆಕ್ಟು. ಆದರೆ ಪೊಲಿಟಿಕಲ್ ಇದರಲ್ಲಿ ತೋರಿಸೋದಕ್ಕೋಸ್ಕರ ಹಾಗೆ ಇನ್ನೊಂದು ನೀವು ನೋಡಿರ್ಬೋದು, ಅವ್ರದ್ದು ಎಲೆಕ್ಷನ್ ಆಗುವಾಗ ಒಂದು ಮೇಜರು ಅವರ ಪಾರ್ಟಿಯನ್ನು ಕರೀಲಿಕ್ಕೆ ಹೋದಾಗ ಇವರನ್ನು ಸರೌಂಡ್ ಮಾಡಿದರು. ಒಬ್ಬ JCOಗೆ ಹೊಡಿದ್ದು ಆಲ್ಮೋಸ್ಟ್ ಕೊಲ್ತಿದ್ರು. ಆಗ ಇವನು ಫೈರ್ ಮಾಡಿದ, ಇವರ ಮೇಲೆ ಆ್ಯಕ್ಷನ್ ಆಯಿತು. ಅಂದರೆ ಪೊಲಿಟಿಕ್ಸು ಈಗ ನಾವು ಅದಕ್ಕೆ ನಮಗೆ ಇದಾಗ್ತದೆ, ನಾವು ನಿಜವಾಗಿಯೂ ಹೊಡಿಬೇಕಾ ಇಲ್ವ. ನಮಗಲ್ಲಿ ನೀವು ಟಿವಿಯಲ್ಲಿ ನೋಡಿದಿರಿ, ಇನ್ನು ನಮ್ಮ ಜವಾನಿಗೆ ಹಿಂದಿಂದ ಕಲ್ಲು ಹೊಡೆದುಕೊಂಡು ಕಲ್ಲು ಹೊಡೆದು ಅದು ಹೊಡಿತಾನೆ, ಗನ್ನು ಉಂಟು ಅವನ ಹತ್ರ, ಗೊತ್ತಾಯ್ತಲ್ಲ. ಏಸಿಗೆ ಆಗಿತ್ತು, ಈಗ ನೋಡಿ ಚೇಂಜ್ ಆಗುಂಟು ತುಂಬ. ಆದರೆ ಇವರು ಹೇಳಿದಾಗ ನಮ್ಮ ಒಟ್ಟಿಗೆ ಬೇಕು ಎಲ್ಲ. ಈಗ ಯಾವುದೋ ತಪ್ಪು ಮಾಡಿದ್ರೆ ಹೌದು, ಇದು ಎಲ್ಲ ಬೇಲ್ನಲ್ಲಿದ್ದಾರೆ. ಈಗ ತುಂಬ ಜನರು ಬೇಲ್ನಲ್ಲಿದ್ದಾರೆ, ಆದರೆ ನಮಗೆ ಅರ್ಥ ಆಗೋದಿಲ್ಲ ಯಾರಿಗೆ ಎಲೆಕ್ಟ್ ಮಾಡಬೇಕು, ಯಾರನ್ನು ಇದು ಮಾಡಬೇಕು ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಅವರನ್ನು ದುರುಪಯೋಜನ ಇಲ್ಲ. ನಾವು ಇಲ್ಲಿಯೂ ಅಷ್ಟೇ ಈ ಫ್ರೀ ಬಿ ಅಂತ ಹೇಳ್ಬಿಟ್ಟು ಈಗ ಕಂಡೀಷನ್ ನಿಮ್ಗೆ ಗೊತ್ತುಂಟು, ಎಷ್ಟು ಹಾಳಾಯಿತು ನೋಡಿ ದೇಶ. ಇದನ್ನು ನಾನು ತುಂಬ ಜನರು ಈ ಫೇಸ್ಬುಕ್ನಲ್ಲೂ ಹಾಕಿದೆ, ಇದು ಬ್ರೈಬ್. ಈಗ ನಾಳೆ ನನಗೆ ಓಟ್ ಕೊಟ್ಟರೆ ನಾನು ನಿಮಗೆ ಇದು ಕೊಡ್ತೇನೆ ಅಂತೇಳಿ ದಸ್ಕತ್ ಹಾಕಿ ಕೊಡ್ತಾನೆ. ಬ್ರೈಬ್ ಅಲ್ಲದೆ ಅಂತ ನಾನು ಡಿಕ್ಷನರಿ ಮೀನಿಂಗ್ ನೋಡಿದೆ, ಇಂಟರ್ನೆಟ್ನಲ್ಲಿ ಮೀನಿಂಗ್ ನೋಡಿದೆ, ಅದು ಬ್ರೈಬ್. ಎನಿಥಿಂಗ್ ನಿಮಗೆ ಏನಾದರೂ ಫೇವರ್ ಆಗಬೇಕಾ, ನೀವು ಕೊಡ್ತೇನೆ ಅಂತ ಹೇಳಿದರೆ ಬ್ರೈಬು. ಈಗ ಎಲೆಕ್ಷನ್ ಕಮಿಷನರು ಅದನ್ನು ತಗೊಂಡ್ರು, ಜುಡಿಷಿಯರಿಯೂ ಅದು ಹೇಳ್ತಾರೆ ಇದು ವೆಲ್ಫೇರು. ಯಾವ ಥರದ ವೆಲ್ಫೇರು? ಹಾಗಾದರೆ ಎಲೆಕ್ಷನ್ ಆಗುವ ಮೊದಲು ಇವರು ಹೋಗ್ಬಿಟ್ಟು ದುಡ್ಡು ಕೊಡ್ತಾರೆ, 100 ರೂಪಾಯಿ ಕೊಟ್ಟರು ಅದರ ಮೇಲೆ ಆ್ಯಕ್ಷನ್ ಆಗ್ತದೆ. ಅದು ಯಾಕೆ? ಆಗ ಫಸ್ಟ್ ದುಡ್ಡು ಕೊಟ್ಟರೆ ಇವನ ಪಾಕೆಟಿಂದ ಕೊಡ್ತಾನೆ, ಈಗ ಫ್ರೀ ಬಿ ನಮ್ಮ ದುಡ್ಡನ್ನು ಕೊಡ್ತಾನೆ. ಇದು ಇಂಥದನ್ನು ಈಗ ಬಿಟ್ಟರೆ ನಮ್ಮ ದೇಶ ಎಲ್ಲಿಗೆ ಹೋಗ್ತದೆ ನೋಡಿ. ಅದನ್ನು ಎಲ್ಲ ಆಲ್ ಕನೆಕ್ಟೆಡ್ ಪರ್ಸನ್, ವೆದರ್ EC ಜುಡಿಷಿಯರಿ ಎಲ್ಲ ಒಟ್ಟಾಗಿ ಇದು ಮಾಡ್ತಾರೆ. ನಿಜ, ನಮಗೆ ಭಾಳ ಬೇಜಾರು. ನಿಜ. ಡಾಕ್ಟರ್ ಶಿವಣ್ಣ ಅವರೇ, ಇಂಥ ಪರಿಸ್ಥಿತಿ ಇದ್ರೂ ಕೂಡ ದೇಶವೇ ಮೊದಲು ಅನ್ನೋ ಮನಸ್ಥಿತಿಯಲ್ಲಿ ಈ ದಿನಕ್ಕೂ ಕೂಡ ಭಾರತದ ಗಡಿಯಲ್ಲಿ ನಿಂತು ದೇಶವನ್ನ ಸಾರ್ವಭೌಮವಾಗಿ ಸ್ವತಂತ್ರವಾಗಿ ಇಡ್ಲಿಕ್ಕೆ ಅನೇಕ ಮಂದಿ ಸೈನಿಕರು ತಮ್ಮ ಪ್ರಾಣವನ್ನು ಪಣಕ್ಕೆ ಇಟ್ಟುಬಿಟ್ಟು ನಿಂತಿದ್ದಾರೆ. ಅವ್ರ ಕುಟುಂಬಸ್ಥರ ಮನಸ್ಥಿತಿ ಬಗ್ಗೆ ನನಗೆ ಕುತೂಹಲ. ಯಾಕಂದ್ರೆ ನೀವು ಆ ಸೈನಿಕರ ಸಂಘದ ಅಧ್ಯಕ್ಷರಿರೋದ್ರಿಂದ ಅವ್ರ ಕುಟುಂಬಸ್ಥರ ಜೊತೆ ಕೂಡ ಒಡನಾಟ ಇರುತ್ತೆ. ನಾನು ರಂಜಿತ್ ಮಾತನಾಡ್ತಾ ಇದ್ವಿ, ಈಗ ನಮ್ಮನೇಲಿ ಯಾರೋ ಒಬ್ರು ಆಚೆ ಹೋಗಿದ್ದಾರೆ ಅಂದ್ರೆ ಕೆಲಸಕ್ಕೆ 9 to 6 ಬೆಂಗಳೂರಲ್ಲೇ ಇರ್ತಾರೆ, ವಾಪಸ್ ಸಂಜೆ ಬರ್ತಾರೆ, ಖಾತ್ರಿ ಇದ್ರೂ ಕೂಡ ಬರೋವರೆಗೂ ನಮ್ಗೊಂದು ಭಯ. ಟ್ರಾಫಿಕ್ಕು ಎಲ್ಲೇನಾಯ್ತು, 20 ಸತಿ ಕಾಲ್ ಮಾಡ್ತಿರ್ತೀವಿ, 5 ನಿಮಿಷ ಲೇಟ್ ಆದ್ರು. ಆದರೆ ತಮ್ಮ ಮನೆಯ ಮಗಳನ್ನ ದೇಶಕ್ಕಾಗಿ ಅಂತ ಹೇಳಿ ಸಾವಿರಾರು ಕಿಲೋಮೀಟರ್ ದೂರ ಕಳಿಸ್ತಾರೆ, ಪ್ರಾಣ ಸಹಿತ ಬರ್ತಾರೋ ಇಲ್ಲೋ ಖಾತ್ರಿ ಇರಲ್ಲ. ಆ ಕುಟುಂಬಸ್ಥರ ಮನಸ್ಥಿತಿ ಬಗ್ಗೆ ಕುತೂಹಲ. ಸ್ಮಿತಾ ಅವರೇ, ಮೊದಲನೇದಾಗಿ ನಮ್ಮ ರಿಪಬ್ಲಿಕ್ ಕನ್ನಡ ಅವ್ರ ಮತ್ತು ವೀಕ್ಷಕರಿಗೆ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹೇಳ್ತೀನಿ. ಜೊತೆಗೆ ನೀವು ಹೇಳಿದ್ರಿ ಸೈನಿಕರು ಮನೆಯಿಂದ ಆಚೆ ಹೋದರೆ ನಾವಿಲ್ಲಿಂದ ಸೇನೆಗೆ ಸೇರಬೇಕಾದ್ರೇ ಕಷ್ಟಪಡಬೇಕು. ಇವತ್ತಿನ ದಿನದಲ್ಲಿ ನಾರ್ಮಲ್ಲಾಗಿ ಈಸಿಯಾಗಿ ಸೇರೋಕ್ಕಾಗಲ್ಲ. ಫಿಸಿಕಲ್ ಬೇಕು, ಎಜುಕೇಷನ್ ಬೇಕು, ಸೇರಾದಮೇಲೆ ಟ್ರೈನಿಂಗ್ ಮಾಡಬೇಕು. ಟ್ರೈನಿಂಗಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂದರೆ ನಿದ್ದೆ ಮಾಡೋಕ್ಕೂ ಆಗಲ್ಲ. ಕೆಲವರೆಲ್ಲರೂ ಹೇಳ್ತಾರೆ ಈ ಟ್ರೈನಿಂಗ್. ಕೆಲವೊಂದು ರಾಜಕಾರಣಿಗಳು ಕೂಡ ಹೇಳಿದರು ತಮಗೆ ಹೊಟ್ಟೆಪಾಡಿಗೋಸ್ಕರ ಸೇನೆಗೆ ಹೋಗ್ತಾರೆ ಅಂತಲೂ ಕೂಡ ಹೇಳಿದರು. ಅವಾಗೆಲ್ಲ ನೋವ್ತಾ ಇತ್ತು. ಸರ್, ಸೇನೆ ಟ್ರೈನಿಂಗ್ ಇದೆಯಲ್ಲ, ಆ ಟ್ರೈನಿಂಗ್ ಮಾಡಬೇಕು ಅಂದರೆ ಇನ್ನೊಂದು ಜನ್ಮ, ಆ ಒಂದು ಹುಟ್ಟು ಬರೋಷ್ಟು ಏಜ್ ಇರುತ್ತಲ್ಲ, ಆ ಒಂದು ನೆನಪಿಸುತ್ತೆ. ಜೊತೆಗೆ ಅದಾದಮೇಲೆ ಪ್ರಮೋಷನ್ ವೈಸು ಟ್ರೈನಿಂಗ್ಗಳು ಆಗ್ತದೆ. ಆ ಟೈಮಲ್ಲಿ ಏಜ್ ಆದಮೇಲೆ ಆ ಫಿಸಿಕಲ್ ಕಂಡೀಷನ್ ಮಾಡಬೇಕು ಅಂದರೆ ಇನ್ನೊಂದು ಆ ಏಜ್ಗೆ ಹೋಗಬೇಕು. ಅದು ಅಷ್ಟು ಕಷ್ಟ ಟ್ರೈನಿಂಗ್ ಮಾಡಿಕೊಂಡು ಒಂದು ಗಡಿ ಭಾಗಗಳು ಹೋಲಿಸ್ಕೊಂಡ್ರೆ ಸರ್ ನಮಗೆ ಗೊತ್ತಿಲ್ಲ ಎಲ್ಲಿ ಗುಂಡು ಹೋಗ್ತದೆ, ಎಲ್ಲಿ ಈ ಕಡೆ ಬರ್ತದೆ, ಯಾರಿಗೂ ಗೊತ್ತಿರಲ್ಲ. ಅದರಲ್ಲಿ ಆ ಒಂದು ಟೆಂಪ್ರೇಚರಲ್ಲಿ ಇವಾಗ ನೀವು ನೋಡ್ಬೋದು, ಸಿಯಾಚಿನ್ ಇರ್ಬೋದು, ಗ್ಲೇಷಿಯರ್ ಇರ್ಬೋದು, ಅಥವಾ ಕಾರ್ಗಿಲ್ ಫೀಲ್ಡ್ ಏರಿಯಾಗಳಲ್ಲಿ ಸರ್ ಆ ವೆದರ್ಗೆ -40 ಡಿಗ್ರಿ, -30 ಡಿಗ್ರಿ ಆ ವೆದರ್ಗೆ ಅಟ್ಲೀಸ್ಟ್ ನಾವು ನಾರ್ತ್ ಇಂಡಿಯಾಗೆ ಹೋದ್ರೇ ಸಹಿಸ್ಕೊಳ್ಳೋಕ್ಕಾಗಲ್ಲ. ಆ ಟೆಂಪ್ರೇಚರಲ್ಲಿ ಒಬ್ಬ ಯೋಧ ಒಂದು ದೃಢತೆ ಮೇಲೆ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಆ ಒಂದು ಗಡಿಭಾಗಗಳಲ್ಲಿ ಸೇವೆ ಸಲ್ಲಿಸಬೇಕಾದ್ರೆ ಪ್ರಾಣನೂ ಎಷ್ಟು ಸಾವಿರ ಜನ ಪ್ರಾಣಗಳು ಕೊಟ್ಟಿದ್ದಾರೆ. ಇಲ್ಲಿ ಕೂತಿರೋಂಥ ವೀರ ನಾರಿಯರು ಅವರೆಲ್ಲ ಅವರ ಪತಿಯಂದಿರು ತಮ್ಮ ಪ್ರಾಣವನ್ನೇ ದೇಶಕ್ಕೆ ಮುಡುಪಾಗಿಟ್ಟಿದ್ದಾರೆ ಅಂತ ಇವತ್ತಿನ ದಿನ ನನಗೆ ತುಂಬ ವ್ಯತ್ಯಯ ಆಗ್ತಿದೆ. ಇವತ್ತಿನ ದಿನ ಅವ್ರಿಗೆ ಯಾವುದೇ ಒಂದು ವೆಲ್ಫೇರು ಏನು ಸರ್ಕಾರದ ಪ್ರತಿಯೊಂದು ಸರ್ಕಾರ ನಾನು ನೋಡ್ದಂಗೆ ಲಾಸ್ಟ್ ಇಯರ್ ಕೂಡ ಬಂದಿದೆ. ಅದರ ಲಾಸ್ಟ್ ಇಯರು ನಾನು ಹೇಳ್ಕೊಂಡು ಬರ್ತಾನೆ ಇದ್ದೀನಿ,